ಒಂದು ವ್ಯೂ ನೋಡಕ್ಕೆ 530 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ. ಗಿಲಾ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ. ಉದ್ದೇಶ ಬಂದು ಮೈಸೂರಿಂದ ಜೋಗ್ ಹೇಗೆ ಹೋಗೋದು, ಅದು ಟ್ರೈನಲ್ಲಿ ಇದು ನಮ್ಮ ಲೀಡ್ ಮಾಡ್ತದೆ ಅಪ್ ಟು ತಾಳಗುಪ್ಪವರೆಗೂ. Express via KSR Bangalore, Arsikara Junction, Shivaga Town will leave from platform number 3 at 19:40 ಮೈಸೂರು ಬೆಳಗಾವಿ ವಿಮಾನ ಎಕ್ಸ್ಪ್ರೆಸ್ ಸಿಗ್ನತಿ. ಟೈಟಲ್ ತಮಿಳ್ನಾಡು ಗೊತ್ತಾಗೇ ಬಿಟ್ಟಿರ್ತದೆ ಯಾವ ಜರ್ನಿ ಅಂತ. ಇವಾಗ ನಾ ಕರ್ನಾಟಕ ಮೈಸೂರು ಜಂಕ್ಷನ್ ಅಲ್ಲಿ ಇಲ್ಲಿಂದ ಯಾವ ಜರ್ನಿ ಅಂದರೆ ಟ್ರೈನ್ ನಂಬರ್ 1627 ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ಜರ್ನಿ ಇರ್ತದೆ. ಸೊ ಈ ವಿಡಿಯೋ ಮಾಡ್ತಾರೆ ಉದ್ದೇಶ ಬಂದು ಮೈಸೂರಿಂದ ಜೋಗ್ ಹೇಗೆ ಹೋಗೋದು, ಅದು ಟ್ರೈನಲ್ಲಿ ಅನ್ನೋ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಹಾಗಾಗಿ ಫುಲ್ ವಿಡಿಯೋ ನೋಡಿ. ನೀವೇನಾದ್ರು ಮೈಸೂರಿಂದ ಅಥವಾ ಬೆಂಗಳೂರಿಂದ ನೀವು ಜೋಗ್ ಹೋಗಬೇಕು ಅಂದರೆ ಟ್ರೈನ್ ನಂಬರ್ 1627 ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಒನ್ ಆಫ್ ದ ಬೆಸ್ಟ್ ಟ್ರೈನ್ ಅಂತ ನಾನು ಹೇಳ್ತೀನಿ. ಮತ್ತೆ ಟ್ರೈನ್ ಟೈಮಿಂಗ್ಸು ಮತ್ತೆ ಟ್ರೈನ್ ಯಾವಾಗ ಹೊರಡ್ತದೆ ಎಲ್ಲ ಮುಂದೆ ನೋಡೋಣ. ಈಗ ಬನ್ನಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋಣ. ಇನ್ನು ಇಲ್ಲಿ ನೋಡಿದ್ರೆ ಫಸ್ಟ್ ಬರ್ತದೆ ನಮ್ಮದು ಹಂಪಿ ಎಕ್ಸ್ಪ್ರೆಸ್ ಅಂದಮೇಲೆ ಚಾಮರಾಜನಗರ ಪ್ಯಾಸೆಂಜರ್. ನಮ್ದು ಟಿಕೆಟ್ ಬಂದು ಮೈಸೂರಿಂದ ಬೆಂಗಳೂರು ಗಂಟ ಜನರಲ್ ಇರ್ತದೆ. ಆ ಬೆಂಗಳೂರಿಂದ ತಾಳಗುಪ್ಪವರೆಗೂ ರಿಸರ್ವೇಶನ್ ಬುಕ್ ಸ್ಲೀಪರ್ ಇರ್ತದೆ. ಅದೇನೇನು ಅಂತ ಮುಂದೆ ತಿಳಿಸ್ಕೊಂಡು ಬನ್ನಿ. ಮೈಸೂರು ಆದ್ಮೇಲೆ ಮಂಡ್ಯ, ಮದ್ದೂರು, ಕೆಂಗೇರಿ ಆದ್ಮೇಲೆ KSR ಬೆಂಗಳೂರಲ್ಲಿ ಲೋಕಲ್ ಯವರ್ಸ್ ಆಗಿ ನಮ್ಮ ಟ್ರೈನ್ ಹೋಗ್ತದೆ. ತುಮಕೂರು ಆದ್ಮೇಲೆ ಅರಸೀಕೆರೆ ಆದ್ಮೇಲೆ ಬೀರೂರಲ್ಲಿ ಡೈವರ್ಷನ್ ತಗೊಂಡು ನಮ್ಮ ಟ್ರೈನ್ ಹೋಗ್ತದೆ. ಶಿವಮೊಗ್ಗ ಆದ್ಮೇಲೆ ಅನಂತಪುರ ಆದ್ಮೇಲೆ ಸಾಗರ ಆದ್ಮೇಲೆ ತಾಳಗುಪ್ಪ. ಮೈಸೂರಿಂದ ಪಂಡ್ಲಪುರಕ್ಕೆ ಹೋಗೋ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ 5 ಇಂದ ಡಿಪಾರ್ಚರ್. ನಂಜನಗೂಡಿಂದ ಮೈಸೂರು ಬರ್ತದೆ. ಮೈಸೂರಿಂದ ತಾಳಗುಪ್ಪದಿಂದ ಶಿವಮೊಗ್ಗ ಟೌನ್. ನಮ್ಮ ಟ್ರೈನ್ಗೆ ಯಾವ ಇಂಜಿನ್ ಆಯ್ತಪ್ಪ ಅಂದ್ರೆ ಅಶೋಕ ವ್ಯಾಪ್ 7 ಇದು ನಮ್ಮ ಲೀಡ್ ಮಾಡ್ತದೆ ಅಪ್ ಟು ತಾಳಗುಪ್ಪವರೆಗೂ. ಪ್ಲಾಟ್ಫಾರ್ಮ್ 2 ಅಲ್ಲಿ ನಿಂತಿದೆ ಕಾಕಿನಾಡು ಮೈಸೂರು ಎಕ್ಸ್ಪ್ರೆಸ್. ಡಿಪಾರ್ಚರ್ ಐತೆ ಮೈಸೂರು ಪ್ಲಾಟ್ಫಾರ್ಮ್ 3.
ಟು ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್. ಮೈಸೂರು ಬೆಳಗಾವಿ ವಿಶ್ವಮಾನವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಪಾಂಡುಪುರದಲ್ಲಿ ಇವಾಗ ನಮ್ಮದು ಕ್ರಾಸಿಂಗ್ ಆಗ್ತಿದೆ. ಮೈಸೂರಿಂದ ಬೆಳಗಾವಿಯಿಂದ ಮೈಸೂರು ಬರೋ ವಿಶ್ವಮಾನವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಲ್ಲಿ ಪಾಂಡುಪುರದಲ್ಲಿ ಕ್ರಾಸ್. ಮೈಸೂರು ಬೆಳಗಾವಿ ವಿಶ್ವಮಾನವ ಎಕ್ಸ್ಪ್ರೆಸ್ ಸಿಗ್ನಲ್ ಸಿಕ್ಕಿ ಈಗ ಡಿಪಾರ್ಚರ್ ಆಗ್ತೈತೆ ಪಾಂಡುಪುರದಲ್ಲಿ. ನಮಗೂ ಕೂಡ ಸಿಗ್ನಲ್ ಸಿಕ್ಕಿ ನಾವು ಕೂಡ ಡಿಪಾರ್ಚರ್ ಆಗ್ತಿದ್ದೀವಿ ಈಗ ಪಾಂಡುಪುರ ರೈಲ್ವೆ ಸ್ಟೇಷನ್. ಇವಾಗ ನಮ್ಮ ಟ್ರೈನ್ ಬಂದೈತೆ ಮಂಡ್ಯಗೆ. ಇಲ್ಲಿಗೆ ಬರೋ ಟೈಮ್ ಮುಚ್ಚಿದ್ದು 8:27, ಆದ್ರೆ ಬಂದಿರೋದು 8:41. 11 ನಿಮಿಷ ಡಿಲೇಯಿಂದ ಬಂದೈತೆ. 2 ನಿಮಿಷ ಸ್ಟಾಪ್ ಐತೆ ಮಂಡ್ಯದಲ್ಲಿ. 2 ನಿಮಿಷ ಸ್ಟಾಪ್ ಆದ್ಮೇಲೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತೈತೆ ಈಗ ಮಂಡ್ಯ ರೈಲ್ವೆ ಸ್ಟೇಷನ್ ಇಂದ. ಇವಾಗ ನಮ್ಮ ಟ್ರೈನ್ ಕ್ರಾಸಿಂಗ್ ಆಗ್ತೈತೆ ಮೈಸೂರಿಂದ ವಾರಣಾಸಿ ಹೋಗೋ ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್. ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್. ಅದೀಗ ಅರೈವಲ್ ಆಯ್ತು, ನಮ್ದು ಇವಾಗ ಡಿಪಾರ್ಚರ್ ಆಯ್ತು. ನೂರ 47 ಕಿಲೋಮೀಟರ್ ಹೊರಗೆ ನಮ್ಮ ಟ್ರೈನ್ ಬಂದೈತೆ ಈಗ ಮಲ್ಲೇಶ್ವರಂಗೆ. ಇಲ್ಲಿಗೆ ಬರೋ ಟೈಮ್ ಸಿಗಿದ್ದು 11:20 ನಿಮಿಷ. ಆದರೂ ಬಂದರೆ 12 ಗಂಟೆ. ಜನರಲ್ಲಿಂದ ಸ್ಲೀಪರ್ಗೆ ಅಪ್ಗ್ರೇಡ್ ಆದ. ಮಲ್ಲೇಶ್ವರಂ ಮಾತ್ರ ತೋರಿಸಿ ಆಮೇಲೆ ಚೆಕ್ ಮಾಡಿ ಬೇರೆ ಮಲಿಕೆ ಹೋಗ್ತೇನೆ ನಿಮಗೆ ಗೊತ್ತು ಅಂತ. ಇದು ಟ್ರೈನ್ ಡಿಲೇ ಆಗಿರೋದ್ರಿಂದ ನಮ್ಮ ಟ್ರೈನ್ ಬಂದೈತಿ ಈಗ ಶಿವಮೊಗ್ಗ ಟೌನ್ಗೆ. ಇಲ್ಲಿಗೆ ಬರೋ ಟೈಮ್ ಸಿಗ್ಬಿಟ್ಟು 5 ಗಂಟೆಗೆ, ಆದರೆ ಬಂದಿರೋದು 6 ಗಂಟೆ 10 ನಿಮಿಷ.
1 ಗಂಟೆ 10 ನಿಮಿಷ ಡಿಲೇ ಅಂತ ಬಂದೈತೆ ನಮ್ಮ ಟ್ರೈನ್. ಶಿವಮೊಗ್ಗ ಟೌನ್ಗೆ ಇಲ್ಲಿ 5 ಸ್ಟಾಪ್ ಐತೆ ಅಷ್ಟೇ ಶಿವಮೊಗ್ಗ ಟೌನಲ್ಲಿ. ಸಂಜೆ ಇಳ್ಕೊತಾರೆ ಶಿವಮೊಗ್ಗ ಟೌನಲ್ಲಿ. ಪ್ಲಾಟ್ಫಾರ್ಮ್ 4 ಅಲ್ಲಿ ನಿಂತೈತಿ ಶಿವಮೊಗ್ಗ ಟೌನ್ ಯಶವಂತಪುರ ಇಲ್ಲಿಗೆ ಇರ್ತದೆ. ನಾನ್ನೂರ 67 ಕಿಲೋಮೀಟರ್ ಅವರಲ್ಲಿ ನಮ್ಮ ಟ್ರೈನ್ ಬಂದೈತಿ ಈಗ ಅನಂತಪುರಂಗೆ. ಇಲ್ಲಿಗೆ ಬರೋ ಟೈಮ್ ಸಿಗೋದು ಬೆಳಗಿನ ಜಾವ 6 ಗಂಟೆಗೆ, ಆದರೆ ಬಂದಿರೋದು ಬೆಳಗಿನ ಜಾವ 8 ಗಂಟೆ, ಅಂದರೆ 8 ಗಂಟೆ ಡಿಲೇಯಿಂದ ಬಂದೈತಿ. ಇಲ್ಲಿ 1 ನಿಮಿಷ ಸ್ಟಾಪ್ ಐತೆ ಅನಂತಪುರಂ. 1 ನಿಮಿಷ ಸ್ಟಾಪ್ ಅಲ್ಲಿ ನಮ್ಮ ಟ್ರೈನ್ ಡಿಪಾರ್ಚರ್ ಐತೈತೆ ಈಗ ಅನಂತಪುರಂ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ 1. ಸೊ ಫೈನಲಿ ಈಗ ನಮ್ಮ ಟ್ರೈನ್ ಬಂದೈತೆ ತಾಳಗುಪ್ಪಗೆ. ಇಲ್ಲಿಗೆ ಬರೋ ಟೈಮ್ ಸಿಕ್ಕಿದ್ದು 7 ಗಂಟೆ 45, 7 ಗಂಟೆ 50 ನಿಮಿಷಕ್ಕೆ, ಆದರೆ ಬಂದಿರೋದು 9 ಗಂಟೆ 10 ನಿಮಿಷ, ಅಂದರೆ 2 ಗಂಟೆ ಡಿಲೇಯಿಂದ ಬಂದೈತೆ. ಸೊ ಇಲ್ಲಿಂದ ನೀವು ಪ್ಲಾಟ್ಫಾರ್ಮ್ 1ಇಂದ ಎಕ್ಸಿಟ್ ಬಂದರೆ ಇಲ್ಲಿ ಆಟೋ ಬಸ್ಗಳೆಲ್ಲ ಇರ್ತವೆ. ಜೋಪಾಸ್ ಹೋಗೋಕ್ಕೆ ಹೆಂಗೆ ಹೋಗೋದು ಅಂತ ಮುಂದೆ ತಿಳಿಸ್ತೀನಿ ಬನ್ನಿ. ತಾಳಗುಪ್ಪ ರೈಲ್ವೆ ಸ್ಟೇಷನ್ ಇಲ್ಲಿಂದ ಹೊರಗಡೆ ಇಲ್ಲಿಂದ ಇಲ್ಲಿ ಬಸ್ಸು ಅಥವಾ ಆಟೋ ಇರುತ್ತೆ ಜೋಪಾಸ್ ಹೋಗೋದು. ಅದೇನೇನು ಅಂತೆಲ್ಲ ಮುಂದೆ ತಿಳಿಸ್ತೀನಿ ಬನ್ನಿ. ತಾಳಗುಪ್ಪ ರೈಲ್ವೆ ಸ್ಟೇಷನ್ ಇಂದ ಜೋಗ್ ಫಾಲ್ಸ್ಗೆ ಬಸ್ಸಲ್ಲಿ ಬಂದರೆ 35 ರೂಪಾಯಿ ಟಿಕೆಟು. ಸ್ಕ್ರೀನ್ ಮೇಲೆ ಬರ್ತಿರ್ಬೋದು. ಮತ್ತು ಇಲ್ಲಿ ಜೋಗ್ ಫಾಲ್ಸ್ ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 20 ರೂಪಾಯಿ. ಫೈನಲಿ 530 ಕಿಲೋಮೀಟರ್ ಕವರ್ ಮಾಡಿ ಈಗ ನಾನು ಬಂದಿದ್ದೀನಿ ಜೋಗ್ ಫಾಲ್ಸ್ಗೆ. ಇದೊಂದು ವ್ಯೂ ನೋಡೋಕ್ಕೆ 530 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡವನ್ಗೂ ಭಕ್ತ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಮುಗಿಲ ಹೆಗಲ ಹೃದಯ ಬೋಟಿಂಗ್ ಮತ್ತೆ ಪೆಡಲ್ ಬೋಟಿಂಗು 150, ಮತ್ತೆ ಜಿಪ್ ಲೈನು ಅದ್ರ ಮೇಲೆ ಜಿಪ್ ಲೈನ್ 300 ರೂಪಾಯಿ. ಅಲ್ಲಿ ಫ್ರೀನೇ ಬರ್ತೈತೆ ನೋಡ್ಬೋದು. ಇದು ಅಟ್ರಾಕ್ಟಿವ್. ಇನ್ನು ಜೋಗ್ ಫಾಲ್ಸ್ ಎಂಟ್ರಿ ಫೀಸ್ ಬಂದು 20 ರೂಪಾಯಿ. ಇನ್ನು ತಾಳಗುಪ್ಪದಿಂದ ಜೋಗ್ ಫಾಲ್ಸ್ಗೆ ಬಸ್ ಟಿಕೆಟ್ ಬಂದು 35 ರೂಪಾಯಿ. ಅಂದರೆ 55 ರೂಪಾಯಿಲೆಲ್ಲ ತಾಳಗುಪ್ಪದಿಂದ ಜೋಗ್ ಫಾಲ್ಸ್ ನೋಡ್ಕೊಂಡು ಬರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಸೊ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೆ ಈ ಥರನೇ ಇನ್ನೊಂದು ಹೊಸ ಟ್ರೈನ್ ಜರ್ನಿ ಅಥವಾ ಬ್ಲಾಗ್ ತರ್ತೀನಿ. ಅದು ನಿಮ್ಮವರೆಗೂ ಬರಬೇಕು ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ